ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಇದೀಗ ಪಕ್ಷಕ್ಕೆ ಪತ್ರವನ್ನ ಬರೆದಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರಿಗೂ ಕೂಡ ಪತ್ರವನ್ನ ಬರೆಯೋದ್ರ ಮುಖಾಂತರ ಪಕ್ಷ ತೀವ್ರ ಮುಜುಗರಕ್ಕೊಳಗಾಗ್ತದೆ ಈ ಪ್ರಕರಣದಿಂದ, ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ. ಕೆಲ ದಿನಗಳಿಂದ ರಾಜ್ಯಾದ್ಯಂತ ಹರಿದಾಡ್ತಾ ಇರುವ ಅಶ್ಲೀಲ ವಿಡಿಯೋ ತುಣುಕುಗಳಿಂದ ಪಕ್ಷಕ್ಕೆ ತೀರಾ ಮುಜುಗರ ಉಂಟಾಗಿದೆ. ವಿಡಿಯೋ ದೃಶ್ಯಗಳಲ್ಲಿ ಸಂಸದರಾಗಿರುವ ಶ್ರೀ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಂಡಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅಂತ ಭಾವನೆ ಉಂಟಾಗಿದೆ. ಅಪ್ರಯುಕ್ತವಾಗಿ ಅವರನ್ನ ಕೂಡಲೇ ಪಕ್ಷದಿಂದ ಅಮಾನತು ಮಾಡಬೇಕು, ಹಾಗಾಗಿ ತಮ್ಮಲ್ಲಿ ನಾನು ಕೋರ್ತೀನಿ ಅಂತ ಶಾಸಕ ಶರಣಗೌಡ ಕಂದಕೂರ್ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ. ಪ್ರಜ್ವಲ್ ಅವರ ಅಮಾನತಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಸ್ವಪಕ್ಷದವರು ಕೂಡ ಇದಕ್ಕೆ ಸೊಪ್ಪು ಹಾಕ್ತಿಲ್ಲ, ಅಂದ್ರೆ ಯಾರು ಕೂಡ ಇದನ್ನ ವಹಿಸ್ಕೊಂಡು ಮಾತಾಡುವ ಪ್ರಕರಣ ಅಲ್ವೇ ಅಲ್ಲ. ಹಾಗಾಗಿ ಈಗ ಶಾಸಕ ಶರಣಗೌಡ ಕಂದಕೂರ್ ಅವರು ಕೂಡ ಪತ್ರವನ್ನ ಬರೆಯೋದ್ರ ಮುಖಾಂತರ ಅವ್ರನ್ನ ಪಕ್ಷದಿಂದ ಆದಷ್ಟು ಬೇಗ ಉಚ್ಚಾಟನೆ ಮಾಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಪಕ್ಷ ಈಗ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ. SIT ಏನೋ ರಚನೆಯಾಗಿದೆ, ತನಿಖೆ ಕೂಡ ಆಗ್ತಾ ಇದೆ, ಬಟ್ ಮುಂದಕ್ಕೆ ಏನು?